ಮೊದಲ ಲೈಂಗಿಕ ಸಂಪರ್ಕದ ನಂತರ ಅಂದರೆ ಮದುವೆ ಆದ ಮೊದಲ ರಾತ್ರಿಯ ನಂತರ ಹಾಸಿಗೆಯ ಮೇಲೆ ರಕ್ತದ ಕಲೆಗಳು ಇದ್ರೆ ಕಂಡು ಬಂದರೆ ಆ ಮಹಿಳೆಯನ್ನ ಕನ್ಯೆ ಅಂತ ಪರಿಗಣಿಸಲಾಗ್ತಾ ಇತ್ತು. ಇದನ್ನು ಬ್ಲಡ್ ಸೆರೆಮನಿ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಓರ್ವ ಪತಿ ತನ್ನ ಪತ್ನಿಯನ್ನ ಕನ್ಯತ್ವ ಪರೀಕ್ಷೆಗೆ ಒಳಪಡಿಸಬೇಕೆಂದು ಕೋರಿ ಛತ್ತೀಸ್ಗಢದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಾನೆ. ಆ ಪ್ರಕರಣದಲ್ಲಿ ಪತಿ ಏನು ಹೇಳಿರ್ತಾನೆ ಅಂದರೆ ತನ್ನ ಪತ್ನಿ ಬೇರೆ ಸಂಬಂಧ ಹೊಂದಿದ್ದಾಳೆ ಮತ್ತು ವೈವಾಹಿಕ ಜೀವನ ಸರಿ ಇಲ್ಲ ಅಂತ ಆರೋಪಿಸ್ತಾನೆ. ಇದರ ಆಕಾರ ವೃತ್ತಾಕಾರ, ಅರ್ಧಚಂದ್ರಾಕಾರ ಅಥವಾ ಸಂಪೂರ್ಣವಾಗಿ ಮುಚ್ಚದೇ ಇರಬಹುದು. ಕೆಲವು ಮಹಿಳೆಯರಲ್ಲಿ ಇದು ಬಹಳಷ್ಟು ತೆಳುವಾಗಿರಬಹುದು. ಲೈಂಗಿಕ ಸಂಪರ್ಕ ಹೊಂದದೇ ಕೂಡ ಈ ಕನ್ಯಾಪೊರೆಯನ್ನು ಅಥವಾ ಹೈಮೆನನ್ನು ಬಹಳಷ್ಟು ಹೆಣ್ಮಕ್ಳು ಕಳ್ಕೊಂಡಿರ್ತಾರೆ. ಅದು ಹೇಗೆ ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ತುಂಬ ದೊಡ್ಡ ದೊಡ್ಡ ವಿಚಾರಗಳು, ಅಂತಾರಾಷ್ಟ್ರೀಯ ವಿಚಾರ, ರಾಜಕೀಯ ವಿಚಾರ, ಇತಿಹಾಸ, ತತ್ವಜ್ಞಾನ, ಹೀಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಆದರೆ ಇವತ್ತು ನಾನು ಮಾತಾಡಲು ಹೊರಟಿರೋ ವಿಷಯ ಬಹಳ ಗಂಭೀರವಾದದ್ದು ಮತ್ತು ಬಹಳ ಸೂಕ್ಷ್ಮವಾದದ್ದು. ಅದು ಏನು ಅಂತ ನೀವು ಕೇಳಿದರೆ ಅದನ್ನು ನಾನು ಹೇಳೋಕ್ಕಿಂತ ಮುಂಚೆ ಕೆಲವು ನ್ಯೂಸ್ ಐಟಮ್ಗಳನ್ನ ತೋರಿಸ್ತೀನಿ, ಒಂದ್ಸಲ ನೋಡಿ. ಪ್ರಾಯಶಃ ಕೆಲವು ಮಾಧ್ಯಮಗಳು ಈ ಬಗ್ಗೆ ಮಾತಾಡಿರ್ಬೋದು, ಆದರೆ ಬಹುತೇಕರಿಗೆ ಇದು ಏನು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಈಗ ನೋಡಿದರೂ ಕೂಡ ಏನಿದು ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿರಬಹುದು. ಎಸ್, ಇವತ್ತು ನಾವು ಮಾತಾಡಲು ಹೊರಟಿರುವ ವಿಚಾರ ಏನು ಅಂದರೆ ಅದು ವರ್ಜಿನಿಟಿ ಟೆಸ್ಟ್ ಅಥವಾ ಕನ್ಯತ್ವ ಪರೀಕ್ಷೆ. ಸ್ನೇಹಿತರೆ, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಬಹುಶಃ ವರ್ಜಿನಿಟಿ ಅಂದರೆ ಏನು ಅನ್ನೋದು ಗೊತ್ತಿರಬಹುದು, ಅಥವಾ ನೀವು ಕೇಳಿರಬಹುದು, ಅಥವಾ ನಿಮಗೆ ಒಂದು ವೇಗ್ ಐಡಿಯಾ ಇರಬಹುದು, ಒಂದು ಅಸ್ಪಷ್ಟ ಕಲ್ಪನೆ ಇರ್ಬೋದು ವರ್ಜಿನಿಟಿ ಅಂದರೆ ಇದು ಅಂತ ಹೇಳಿ. ಆ ವರ್ಜಿನಿಟಿ ಅಂದರೆ ಕನ್ನಡದಲ್ಲಿ ಏನಂತೀವಿ ನಾವು ಅಂದರೆ ಅದಕ್ಕೆ ಕನ್ಯತ್ವ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಈ ವರ್ಜಿನಿಟಿಯನ್ನು ವಿವರಿಸುವ ಯಾವುದೇ ಮಾನದಂಡ ಇಲ್ಲ. ಆದರೆ ಕೆಲವೊಬ್ಬರು ಹೇಳ್ಬೋದು, ಒಬ್ಬ ವ್ಯಕ್ತಿ ಗಂಡು ಅಥವಾ ಹೆಣ್ಣು ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದಾರೆಯೇ ಇಲ್ಲವೇ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಕನ್ಯತ್ವವನ್ನು ಅಥವಾ ಕನ್ಯತ್ವ ಪರೀಕ್ಷೆಯನ್ನು ಉಪಯೋಗಿಸ್ತಾರೆ ಅಂಥೇಳಿ. ಆದರೆ ಸ್ನೇಹಿತರೆ, ಅದು ಸರಿಯಾದ ಮೆಥಡ್ ಅಲ್ಲ. ವರ್ಜಿನಿಟಿ ಅನ್ನೋದನ್ನು ಲೈಂಗಿಕ ಸಂಪರ್ಕಕ್ಕೆ ಸೇರಿಸಿ ಬೆರಳು ಮಾಡಿ ತೋರಿಸೋದು ಸರಿ ಅಲ್ಲ. ಇದಕ್ಕೆ ಕಾರಣಗಳು ಕೂಡ ಸಾಕಷ್ಟಿವೆ. ನೋಡಿ, ವರ್ಜಿನಿಟಿ ಅನ್ನೋ ಶಬ್ದ ನಮ್ಮ ಕಿವಿಗೆ ಕೇಳಿದ ತಕ್ಷಣ ಕನ್ಯತ್ವ ಅಂತ ಅನ್ಕೋತೀವಿ. ಕನ್ಯತ್ವ ಅಂದರೆ ಏನು ಹೇಳಿ? ಯಾಕೆ ಗಂಡತ್ವ ಅಂತಿಲ್ಲ ಅಥವಾ ಪುರುಷತ್ವ ಪರೀಕ್ಷೆ ಅಂತ ನಮ್ಮ ತಲೆಗೆ ಬರಲಿಲ್ಲ? ಸೊ ಇದನ್ನು ನಾವು ಹೆಣ್ಮಕ್ಳಿಗೆ ಈ ಒಂದು ಪರೀಕ್ಷೆ ಅನ್ನೋ ವ್ಯಾಖ್ಯಾನವನ್ನು ನಾವು ಮಾಡ್ತೀವಿ. ಅಂದರೆ ಈ ವರ್ಜಿನಿಟಿ ಅನ್ನೋ ಪಂಜರದಲ್ಲಿ ಹೆಚ್ಚಾಗಿ ಸಿಕ್ಕಾಕೊಳ್ಳೋದು ಮಹಿಳೆಯರೇ. ಸಿಕ್ಕಾಕೊಳ್ತಾರೆ ಅಥವಾ ಸಿಕ್ಕಿ ಹಾಕಿಸಲಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರನ ಕ್ಲಿಯರಾಗಿ ಹೇಳಬೇಕು. ಅದೇನೆಂದರೆ, ಇವತ್ತು ನಾನು ಹೇಳ್ತಿರುವಂಥ ಈ ವಿಚಾರ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಅನುಭವಿಸ್ತಿರುವ ಬಹಳಷ್ಟು ಗಂಭೀರ ಸಮಸ್ಯೆ. ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಬಳಸುವ ಶಬ್ದಗಳು ಕೂಡ ಬಹಳಷ್ಟು ಗಂಭೀರವಾದ್ದೆ. ಆದರೆ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಇಂಥವುಗಳನ್ನ ಯಾಕೆ ಮಾತಾಡಬೇಕು ಅಂತ ಅನ್ನತ್ತೆ, ಅಥವಾ ಮಾತಾಡಲೇಬಾರ್ದು ಅಂತ ಹೇಳುತ್ತೆ, ಅಥವಾ ಗೌಪ್ಯವಾಗಿ ಮಾತಾಡಬೇಕು ಅನ್ನೋ ನಿರೀಕ್ಷೆ ಮಾಡುತ್ತೆ. ಆದರೆ ಇದನ್ನು ಹೀಗೆ ಮಾತಾಡೋದು ಬಹಳ ಅವಶ್ಯಕ ಮತ್ತು ಈ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗೋದು, ಅರಿವು ಮೂಡಬೇಕಿರುವುದು ಕೂಡ ಬಹಳ ಅವಶ್ಯಕ. ಹೀಗಾಗಿ ಈ ವಿಡಿಯೋನ ದಯವಿಟ್ಟು ನೀವು ಹೆಣ್ಣೆ ಆಗಿರಿ ಗಂಡೆ ಆಗಿರಿ, ಮಡಿವಂತಿಕೆಯ ಆ ಒಂದು ದೃಷ್ಟಿಕೋನವನ್ನು ಬಿಟ್ಟು ದಯವಿಟ್ಟು ಇದನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅಯ್ಯೋ ಇದೇನಿದು ಅಸಹ್ಯ ಅಂತ ನೀವು ಅಂದ್ಕೊಂಡ್ರೆ, ಚೀತು ಅಂತ ನಿಮಗೆ ಅನಿಸಿದರೆ ಅದು ನಿಮ್ಮ ತಪ್ಪಾಗುತ್ತೆ. ಯಾಕೆಂದರೆ ನಾವು ಇವತ್ತು ಮಾತಾಡ್ತಿರುವಂಥ ಈ ಸಮಸ್ಯೆ ನಮ್ಮಲ್ಲಿ, ನಿಮ್ಮಲ್ಲಿ, ಯಾರಿಗೆ ಬೇಕಾದರೂ, ಅಕ್ಕ, ತಂಗಿ, ತಾಯಿ, ಹೆಂಡತಿ, ಮಗಳು, ಹೀಗೆ ಯಾರಿಗೆ ಬೇಕಾದರೂ ಈ ಸಮಸ್ಯೆ ಬರಬಹುದು. ಹೀಗಾಗಿ ಮುಕ್ತ ಮನಸ್ಸಿನಿಂದ ನೋಡಿ ಅಂತ ಕೇಳ್ಕೊಳ್ತೀನಿ. ಇದು ಒಂದು ರೀತಿಯಿಂದ ಲೈಂಗಿಕ ಶಿಕ್ಷಣದ ಭಾಗ ಅಂತ ನಾವು ಅಂದ್ಕೊಳ್ಬಹುದು. ಹೀಗಾಗಿ ಗಂಭೀರವಾಗಿ ನಾನು ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ನಿಮ್ಮ ಬ್ರ್ಯಾಂಡ್ ಅಥವಾ ನಿಮ್ಮ ಬಿಸ್ನೆಸ್, ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ಗೆ ಹೆಲ್ಪ್ ಮಾಡಲು, ಪ್ರಮೋಟ್ ಮಾಡಲು, ಮಾರ್ಕೆಟಿಂಗ್ ಮಾಡಲು ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ನೀವು ಸಂಪರ್ಕಿಸಬಹುದು. ಇವರು ವೆಬ್ಸೈಟ್ ಡಿಸೈನ್, ಡೆವಲಪ್ಮೆಂಟ್, SEO, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮತ್ತು ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾರೆ. ಸೊ ಆಸಕ್ತರು ಮತ್ತು ಅವಶ್ಯಕತೆ ಇದ್ದವರು ದಯವಿಟ್ಟು ಈ ಏಜೆನ್ಸಿಯನ್ನು ಸಂಪರ್ಕಿಸಿ. ಇನ್ನು ಮತ್ತೆ ವಿಡಿಯೋಗೆ ಬರೋದಾದರೆ, ಈ ವರ್ಜಿನಿಟಿ ಅಥವಾ ಕನ್ಯತ್ವ ಅನ್ನೋದು ನಮ್ಮ ಸಮಾಜದಲ್ಲಿ ಕೆಲವು ಸಂಸ್ಕೃತಿಗಳಲ್ಲಿ, ಕೆಲವು ಧರ್ಮಗಳಲ್ಲಿ ಹುಟ್ಟಿಕೊಂಡಂಥ ಒಂದು ಪರಿಕಲ್ಪನೆ. ಹಾಗಾದರೆ ಏನು ಸೂಚಿಸುತ್ತೆ ಈ ಕನ್ಯತ್ವ ಪರೀಕ್ಷೆ? ವಿಶೇಷವಾಗಿ ಹೆಣ್ಮಕ್ಕಳಿಗೆ ಈ ಕನ್ಯತ್ವ ಪರೀಕ್ಷೆ ಅನ್ನೋದು ಮಹಿಳೆಯರ ಶುದ್ಧತೆ, ಗೌರವ ಹಾಗೂ ವಿವಾಹಕ್ಕೆ ಅವರು ಯೋಗ್ಯರ ಅನ್ನೋದನ್ನು ನಿರ್ಧರಿಸಲು ಅಳವಡಿಸಿಕೊಂಡ ಒಂದು ಮಾನದಂಡ ಆಗಿದೆ. ಆದರೆ ಆಳವಾಗಿ ನೋಡಿದರೆ ಗೊತ್ತಾಗೋದೇನೆಂದರೆ, ಈ ಕನ್ಯತ್ವ ಅಥವಾ ಕನ್ಯತ್ವ ಪರೀಕ್ಷೆ ಅನ್ನೋದು ಮಹಿಳೆಯರ ದೇಹದ ಮೇಲೆ ಮತ್ತು ಮಹಿಳೆಯರ ಲೈಂಗಿಕತೆಯ ಮೇಲೆ ಪುರುಷ
ತನ್ನ ನಿಯಂತ್ರಣವನ್ನು ಹೇರಲು ಅಳವಡಿಸಿಕೊಂಡ ಒಂದು ವಿಧಾನ ಆಗಿದೆ. ಇತಿಹಾಸ ಕೂಡ ಅದನ್ನು ಹೇಳುತ್ತೆ. ಆದರೆ ಇತಿಹಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಇನ್ನೊಂದು ಮಹತ್ವ ವಿಚಾರವನ್ನು ಇಲ್ಲಿ ತಿಳಿಲೇಬೇಕು. ಅದು ಏನಂದರೆ ಹೈಮೆನ್ ಅಥವಾ ಕನ್ಯಾಪೊರೆ. ಈ ಕನ್ಯತ್ವ ಪರೀಕ್ಷೆಯ ಜೊತೆಗೆ ಬರುವಂಥ ಶಬ್ದ ಇದು, ಕನ್ಯಾಪೊರೆ ಅಥವಾ ಹೈಮೆನ್ ಅಂತ. ಏನಿದು ಹಾಗಾದರೆ? ಈ ಹೈಮೆನ್ ಅನ್ನೋದು ಮಹಿಳೆಯರ ಯೋನಿಯ ಪ್ರವೇಶ ದ್ವಾರದ ಬಳಿ ಇರುವ ತೆಳುವಾದ ಚರ್ಮದ ಪೊರೆ. ಇದು ಯೋನಿಯ ಪ್ರವೇಶ ದ್ವಾರವನ್ನು ಭಾಗಶಃ ಮುಚ್ಚಿರುತ್ತೆ. ಇದರ ಆಕಾರ ವೃತ್ತಾಕಾರ, ಅರ್ಧಚಂದ್ರಾಕಾರ ಅಥವಾ ಸಂಪೂರ್ಣವಾಗಿ ಮುಚ್ಚದೇ ಇರಬಹುದು. ಕೆಲವು ಮಹಿಳೆಯರಲ್ಲಿ ಇದು ಬಹಳಷ್ಟು ತೆಳುವಾಗಿರಬಹುದು, ಇನ್ನು ಕೆಲವು ಮಹಿಳೆಯರಲ್ಲಿ ಇದು ಬೈ ಬರ್ತ್ ಇಲ್ಲದೇ ಇರಬಹುದು. ಒಟ್ಟಾರೆ ಹೇಳೋದಾದರೆ ಇದು ದೇಹದ ಇತರೆ ಭಾಗಗಳಂತೆ ಇದು ಕೂಡ ಒಂದು ಅಂಗ. ಹಾಗಾದರೆ ದೇಹದಲ್ಲಿ ಇದಕ್ಕೇನು ಕೆಲಸ ಅನ್ನೋ ಪ್ರಶ್ನೆ ಬರುತ್ತೆ. ಸ್ನೇಹಿತರೆ, ಈ ಹೈಮೆನ್ಗೆ ಯಾವುದೇ ನಿರ್ದಿಷ್ಟ ಜೈವಿಕ ಕಾರ್ಯ ಇಲ್ಲ ಅಂತ ವೈದ್ಯಕೀಯ ತಜ್ಞರೇ ತಿಳಿಸಿದ್ದಾರೆ. ಅಂದರೆ ಹೃದಯದ ಕೆಲಸ ಏನು ಹೇಳಿ, ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡುವುದು, ರಕ್ತ ಪರಿಚಲನೆ ಮಾಡುವುದು. ಮೂಗಿನ ಕೆಲಸ ಏನು, ವಾಸನೆಯನ್ನು ಗ್ರಹಿಸುವುದು. ಹಾಗೆ ಈ ಹೈಮನ್ ದೇಹದ ಭಾಗ ಆದರೂ ಕೂಡ ಇದರ ಕೆಲಸ ಏನೂ ಇಲ್ಲ. ದೇಹವೇ ಇದಕ್ಕೆ ಕೆಲಸ ಕೊಟ್ಟಿಲ್ಲ, ಆದರೆ ನಮ್ಮ ಸಮಾಜ ಇದಕ್ಕೊಂದು ದೊಡ್ಡ ಕೆಲಸ ಕೊಟ್ಟಿತ್ತು. ಆ ಕೆಲಸ ಏನು ಹೇಳಿ, ಅದುವೇ ಇದು ಪಾವಿತ್ರ್ಯತೆಯ ಸಂಕೇತ, ಶೀಲದ ಸಂಕೇತ ಅನ್ನೋ ಮಾತನ್ನು ಹೇಳ್ತಾ ಇತ್ತು. ಇತಿಹಾಸದಲ್ಲಿ ಕೂಡ ಈ ಥರ ಹಲವು ಪದ್ಧತಿಗಳಿದ್ದವು. ಅಂದರೆ ಹೆಣ್ಣು ಮದುವೆಗೆ ಮುಂಚೆ ಕನ್ಯೆಯೋ ಅಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿಕೊಳ್ಳಲು, ಖಚಿತಪಡಿಸಿಕೊಳ್ಳಲು ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ರು. ಆಶ್ಚರ್ಯ ಅಂದರೆ ಇಂದಿಗೂ ಕೂಡ ಪ್ರಪಂಚದ ಹಲವೆಡೆ ಇದು ಇನ್ನೂ ರೂಢಿಯಲ್ಲಿದೆ. ಹಲವು ಪ್ರಾಚೀನ ನಾಗರಿಕತೆಗಳು ಈ ಥರದ ಅವೈಜ್ಞಾನಿಕ ವಿಧಾನಗಳನ್ನ ಪಾಲಿಸಿದ್ದಾರೆ. ಅದರಲ್ಲಿ ಒಂದು ಈ ಕನ್ಯಾಪೊರೆಯ ಪರೀಕ್ಷೆ, ಹೈಮೆನ್ ಇನ್ಸ್ಪೆಕ್ಷನ್. ಇನ್ನೊಂದು ಯಾವುದಂದರೆ ಅದು ರಕ್ತಸ್ರಾವದ ಪುರಾವೆ, ಪ್ರೂಫ್ ಆಫ್ ಬ್ಲಡ್. ಇನ್ನೂ ಹಲವು ವಿಚಿತ್ರವಾದ ವಿಧಾನಗಳು ಜಾರಿಯಲ್ಲಿದ್ದು ಅವುಗಳ ಬಗ್ಗೆ ಮುಂದೆ ಹೇಳ್ತೀನಿ. ಆದರೆ ಈಗ ಈ ಕನ್ಯಾಪೊರೆಯ ಪರೀಕ್ಷೆ ಬಗ್ಗೆ ಮಾತಾಡಬೇಕು. ಇದು ಬಹಳಷ್ಟು ಸಾಮಾನ್ಯವಾಗಿ ಮತ್ತು ವ್ಯಾಪಕವಾಗಿ ನಂಬಲಾದಂಥ ಒಂದು ವಿಧಾನ. ಮಹಿಳೆಯ ಕನ್ಯಾಪೊರೆ ಹಾಗೇ ಇದೆಯೇ ಇಲ್ಲವೇ ಅಂತ ಪರಿಶೀಲನೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಕನ್ಯಾಪೊರೆ ಹಾಗೆ ಇದ್ದರೆ ಅವಳು ಕನ್ಯೆ, ಅವಳು ಪವಿತ್ರ ಅನ್ನೋ ಅರ್ಥ. ಇನ್ನೊಂದು, ನಾ ಈಗಾಗಲೇ ಹೇಳಿರುವ ಹಾಗೆ ರಕ್ತಸ್ರಾವದ ಪುರಾವೆ. ಅನೇಕ ಸಂಸ್ಕೃತಿಗಳಲ್ಲಿ ಮೊದಲ ಲೈಂಗಿಕ ಸಂಪರ್ಕದ ನಂತರ, ಅಂದರೆ ಮದುವೆ ಆದ ಮೊದಲ ರಾತ್ರಿಯ ನಂತರ ಹಾಸಿಗೆಯ ಮೇಲೆ ರಕ್ತದ ಕಲೆಗಳು ಇದ್ರೆ ಕಂಡು ಬಂದರೆ ಆ ಮಹಿಳೆಯನ್ನ ಕನ್ಯೆ ಅಂತ ಪರಿಗಣಿಸಲಾಗ್ತಾ ಇತ್ತು. ಇದನ್ನು ಬ್ಲಡ್ ಸೆರೆಮನಿ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಗ್ರೀಕರು ಹೆಣ್ಣಿನ ಅಂಗಗಳ ಆಕೃತಿಯ ಆಧಾರದ ಮೇಲೆ ಆಕೆ ಕನ್ಯೆಯ ಅಲ್ವಾ ಅಂತ ನಿರ್ಧಾರ ಕೈಗೊಳ್ತಾ ಇದ್ರು. ಮಧ್ಯಕಾಲೀನ ಯುಗದಲ್ಲಿ ವೈದ್ಯರು ಹುಡುಗಿಯ ಹಣೆಯ ಸುತ್ತಳತೆಯನ್ನು ಕುತ್ತಿಗೆಯ ಸುತ್ತಳತೆಯೊಂದಿಗೆ ಹೋಲಿಸಿ ಕನ್ಯತ್ವವನ್ನು ಪರೀಕ್ಷೆ ಮಾಡ್ತಾ ಇದ್ರಂತೆ. ಇನ್ನೂ ಕೆಲವೆಡೆ ಕನ್ಯೆಯೇ ಅಲ್ವೇ ಅಂತ ತಿಳಿಯಲು ಮಹಿಳೆಯನ್ನು ಹೊಗೆಯಾಡುತ್ತಿರುವ ಬೆಂಕಿಯನ್ನು ಊದಲು ಹೇಳಲಾಗ್ತಿತ್ತಂತೆ. ಬೆಂಕಿ ಉರಿತಾನೆ ಇದ್ದರೆ ಅವಳು ಶುದ್ಧ ಅಂತ ಪರಿಗಣಿಸಲಾಗ್ತಿತ್ತಂತೆ. ಇನ್ನು ಪ್ರಾಚೀನ ಮೆಡಿಟರೇನಿಯನ್ ಮತ್ತು ಯಹೂದಿ ಧರ್ಮದಲ್ಲಿ ಕೂಡ ಮಹಿಳೆಯರ ಕನ್ಯತ್ವಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇತ್ತು. ಮದುವೆಯ ನಂತರ ಹಾಸಿಗೆ ಮೇಲಿನ ರಕ್ತದ ಕಲೆಗಳನ್ನು ಕನ್ಯತ್ವಕ್ಕೆ ಪುರಾವೆಯಾಗಿ ಪರಿಗಣಿಸಲಾಗ್ತಾ ಇತ್ತು. ತಂದೆ ತನ್ನ ಮಗಳ ಕನ್ಯತ್ವವನ್ನು ಸಾಬೀತುಪಡಿಸಬೇಕಂದ್ರೆ ಈ ರಕ್ತ ಸಿಕ್ತ ಬಟ್ಟೆಯನ್ನು ಹಿರಿಯರಿಗೆ ತೋರಿಸಬೇಕಾಗಿತ್ತಂತೆ. ಅಕಸ್ಮಾತ್ ಆ ವಧು ಕನ್ಯೆಯಲ್ಲ ಅಂತ ಸಾಬೀತಾದರೆ ಆಕೆಗೆ ಶಿಕ್ಷೆ ವಿಧಿಸುವ ಉಲ್ಲೇಖಗಳು ಕೂಡ ಇವೆ. ಇದು ಯುರೋಪಿಯನ್ ದೇಶಗಳಲ್ಲಿ ಮತ್ತು ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಆಚರಣೆಗೆ ಬಂದಿತ್ತು. ಆಫ್ರಿಕಾ ಮತ್ತು ಏಷ್ಯಾದ ಬುಡಕಟ್ಟು ಜನಾಂಗದಲ್ಲಿ ಕೂಡ ಈ ಪರೀಕ್ಷೆ ನಡೀತಾ ಇತ್ತು. ಹಾಗಾದರೆ ಇದು ಹಿಂದೆ ನಡೀತಾ ಇತ್ತು ಅಂತ ನೀವು ಅಂದ್ಕೊಳ್ಬಹುದು, ಈಗ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ಈ ಅವೈಜ್ಞಾನಿಕ ರಿವಾಜು ಪದ್ಧತಿ ಈಗಲೂ ಇದು ಹಲವೆಡೆ ಜಾರಿಯಲ್ಲಿದೆ. ಆದರೆ ಈಗ ಈ ಕನ್ಯತ್ವದ ಪರೀಕ್ಷೆ ಸುದ್ದಿಗೆ ಬಂದದ್ದು ಯಾಕೆ ಅಂದರೆ ಒಂದು ಸುದ್ದಿಯಿಂದ. ಆ ಸುದ್ದಿ ಏನಂದರೆ ಮಾರ್ಚ್ 2025 ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡುತ್ತೆ. ಅದು ಏನಂದರೆ ಛತ್ತೀಸ್ಗಢದ ಹೈಕೋರ್ಟ್ ನೀಡಿದ ತೀರ್ಪಿನ ಸುದ್ದಿ ಅದು. ಅದರ ಹಿನ್ನೆಲೆ ಏನಿರುತ್ತೆ ಅಂದರೆ, ಓರ್ವ ಪತಿ ತನ್ನ ಪತ್ನಿಯನ್ನು ಕನ್ಯತ್ವ ಪರೀಕ್ಷೆಗೆ ಒಳಪಡಿಸಬೇಕೆಂದು ಕೋರಿ ಛತ್ತೀಸ್ಗಢದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಾನೆ. ಆ ಪ್ರಕರಣದಲ್ಲಿ ಪತಿ ಏನು ಹೇಳಿರ್ತಾನೆ ಅಂದರೆ, ತನ್ನ ಪತ್ನಿ ಬೇರೆ ಸಂಬಂಧ ಹೊಂದಿದ್ದಾಳೆ ಮತ್ತು ವೈವಾಹಿಕ ಜೀವನ ಸರಿ ಇಲ್ಲ ಅಂತ ಆರೋಪಿಸ್ತಾನೆ ಮತ್ತು ಪತ್ನಿಗೆ ಕನ್ಯತ್ವ ಪರೀಕ್ಷೆ ನಡೆಸಲು ಅನುಮತಿ ಕೋರಿರ್ತಾನೆ. ಇದಕ್ಕೆ ಪ್ರತಿಯಾಗಿ ಪತ್ನಿ ಕೂಡ ತನ್ನ ಪತಿಗೆ ಲೈಂಗಿಕ ಶಕ್ತಿ ಇಲ್ಲ ಅಂತ ಆರೋಪಿಸಿರ್ತಾಳೆ. ನ್ಯಾಯಾಲಯ ಏನು ಮಾಡುತ್ತೆ, ಪತಿಗೆ ತನ್ನ ಆರೋಪಗಳನ್ನ ಸಾಬೀತುಪಡಿಸಲು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಲು ಅಥವಾ ಬೇರೆ ಪುರಾವೆಗಳನ್ನ ಸಲ್ಲಿಸಲು ಅವಕಾಶ ಇದೆ, ಆದರೆ ಪತ್ನಿಯನ್ನು ಕನ್ಯತ್ವ ಪರೀಕ್ಷೆಗೆ ಒಳಪಡಿಸಲು ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಈ ಪ್ರಕರಣದಲ್ಲಿ ಕೇಳಿ ಬಂದದ್ದು ಯಾವ ವಿಧಿ ಗೊತ್ತಾ? ಸಂವಿಧಾನದ 21ನೇ ವಿಧಿಯ ಉಲ್ಲಂಘನೆ. ಇಲ್ಲಿ ನ್ಯಾಯಾಲಯ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಮಹಿಳೆಯನ್ನು ಕನ್ಯತ್ವ ಪರೀಕ್ಷೆಗೆ ಒತ್ತಾಯಿಸಲು ಸಾಧ್ಯ ಇಲ್ಲ. ಇದು ಸಂವಿಧಾನದ 21ನೇ ವಿಧಿಯ, ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ. ಇದು ಮಹಿಳೆಯ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವಂಥ ವಿಧಿ. ಹಾಗಾದರೆ ಏನದು ಸಂವಿಧಾನದ 21ನೇ ವಿಧಿ? ಈ ವಿಧಿಯನ್ನು
ಇನ್ನೊಂದು ಹೆಸರಿಂದ ಕರೀತಾರೆ. ಅದೇನು ಗೊತ್ತಾ? ಹಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ. ಅಂದರೆ ಮೂಲಭೂತ ಹಕ್ಕುಗಳ ಹೃದಯ. ಯಾಕೆಂದರೆ ಈ ಆರ್ಟಿಕಲ್ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಅಂದರೆ ಜೀವಿಸೋದು ಅಂದ್ರೆ ಏನು? ದೈಹಿಕವಾಗಿ ಬದುಕಿದ್ರೆ ಆತ ಜೀವನ ಮಾಡ್ದಂಗ ಅಲ್ಲ, ಬದಲಿಗೆ ಘನತೆಯಿಂದ ಅರ್ಥಪೂರ್ಣವಾಗಿ ಗೌರವಯುತವಾಗಿ ಜೀವನ ನಡೆಸುವ ಹಕ್ಕನ್ನು ಇದು ಒಳಗೊಂಡಿದೆ. ಮತ್ತು ಇದು ಎಲ್ಲ ಇತರ ಮೂಲಭೂತ ಹಕ್ಕುಗಳಿಗೆ ಒಂಥರ ಫೌಂಡೇಶನ್ ಥರ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ತೀರ್ಪುಗಳ ಮೂಲಕ ಈ ಒಂದು ಆರ್ಟಿಕಲ್ನ ವ್ಯಾಪ್ತಿಯನ್ನು ಬಹಳಷ್ಟು ವಿಸ್ತರಿಸಿದೆ. ಏನೇನು ಸೇರಿಸಿದೆ ಅಂದರೆ ಇದರಲ್ಲಿ ಗೌಪ್ಯತೆಯ ಹಕ್ಕು, ಸ್ವಚ್ಛ ಪರಿಸರದ ಹಕ್ಕು, ಆರೋಗ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಜೀವನೋಪಾಯದ ಹಕ್ಕು, ಹೀಗೆ ಹಲವು ಹಕ್ಕುಗಳು ಇದರ ಅಡಿಯಲ್ಲಿ ಬರ್ತವೆ. ಇನ್ನೂ ಮುಂದುವರೆದು ನೋಡಿದರೆ 21ನೇ ವಿಧಿ ಇಲ್ಲದೆ ಇದ್ದರೆ ವಾಕ್ ಸ್ವಾತಂತ್ರ್ಯನೂ ಇರ್ತಾ ಇರಲಿಲ್ಲ, ಸಂಘ ಸಂಸ್ಥೆಗಳನ್ನ ಪಕ್ಷಗಳನ್ನ ಕಟ್ಟುವ ಸ್ವಾತಂತ್ರ್ಯ ಕೂಡ ಇರ್ತಾ ಇರಲಿಲ್ಲ, ಯಾವುದೇ ಮೂಲಭೂತ ಹಕ್ಕುಗಳಿಗೆ ಅರ್ಥನೇ ಇರ್ತಿರಲಿಲ್ಲ. ಯಾಕೆಂದರೆ ಓರ್ವ ವ್ಯಕ್ತಿ ಘನತೆಯಿಂದ ಬದುಕಲು ಸಾಧ್ಯವಾದರೆ ಮಾತ್ರ ಉಳಿದ ಹಕ್ಕುಗಳನ್ನ ಅನುಭವಿಸೋಕ್ಕೆ ಸಾಧ್ಯ. ಇಂಥ ಒಂದು ಪವಿತ್ರ ಸಾಂವಿಧಾನಿಕ ವಿಧಿಯನ್ನು ಛತ್ತೀಸ್ಗಢದ ಹೈಕೋರ್ಟ್ ಉಲ್ಲೇಖಿಸಿತ್ತು. ಇದರೊಂದಿಗೆ ಹೈಕೋರ್ಟ್ ಇನ್ನೊಂದು ಮಾತನ್ನು ಕೂಡ ಹೇಳಿತ್ತು. ಅದೇನೆಂದರೆ, ಕನ್ಯತ್ವ ಪರೀಕ್ಷೆಗೆ ಅವಕಾಶ ನೀಡೋದು ಮೂಲಭೂತ ಹಕ್ಕುಗಳ, ನೈಸರ್ಗಿಕ ನ್ಯಾಯದ ಮತ್ತು ಮಹಿಳೆಯ ಗೌಪ್ಯತೆ ಮತ್ತು ಘನತೆಗೆ ವಿರುದ್ಧವಾದ ಒಂದು ಕ್ರಮ ಆಗಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಈ ಕನ್ಯತ್ವ ಪರೀಕ್ಷೆಯ ಬಗ್ಗೆ ಅಜ್ಞಾನ ಇದೆ. ಈಗಲೂ ಕೂಡ ಜನ ಅನ್ಕೋತಾರೆ ಹೆಣ್ಣು ಕನ್ಯೆಯೋ ಅಲ್ಲವೋ ಅನ್ನೋದನ್ನು ಸಾಬೀತುಪಡಿಸೋಕ್ಕೆ ಈ ಕನ್ಯತ್ವ ಪರೀಕ್ಷೆ ಸಹಾಯಕ ಆಗುತ್ತೆ ಅನ್ನೋ ಯೋಚನೆ ಮಾಡ್ತಾರೆ. ಹಾಗಾದರೆ ಈಗ ಹುಟ್ಟಿಕೊಳ್ಳುವಂಥ ಪ್ರಶ್ನೆ ಏನಂದರೆ, ಈ ಕನ್ಯತ್ವ ಪರೀಕ್ಷೆ ಅನ್ನೋದು ವೈಜ್ಞಾನಿಕವೇ? ಛತ್ತೀಸ್ಗಢ ಹೈಕೋರ್ಟ್ ಸ್ಪಷ್ಟವಾಗಿ ತೀರ್ಪು ನೀಡಿದೆ, ಕನ್ಯತ್ವ ಪರೀಕ್ಷೆ ವೈಜ್ಞಾನಿಕವಾಗಿ ಯಾವುದೇ ಆಧಾರವನ್ನು ಹೊಂದಿಲ್ಲ. ಮಹಿಳೆಯ ಕನ್ಯಾಪೊರೆಯ ಸ್ಥಿತಿ ಅಂದರೆ ಆಕೆಯ ಹೈಮನ್ ಹರಿದಿದೆಯೋ ಇಲ್ವೋ ಅನ್ನೋದು ಆಕೆಯ ಹಿಂದಿನ ಲೈಂಗಿಕ ಚಟುವಟಿಕೆ ಬಗ್ಗೆ ಯಾವುದೇ ಮಾಹಿತಿ ನೀಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಛತ್ತೀಸ್ಗಢದ ಹೈಕೋರ್ಟ್ ತೀರ್ಪಿಗೆ ಮುಂಚೆ 2019ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ ಒಂದು ತೀರ್ಪನ್ನು ನೀಡಿತ್ತು. ಭಾರತದ ಕೆಲವು ಸಮುದಾಯಗಳಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದ ಕಂಜರ್ಭಾಟ್ ಸಮುದಾಯದಂಥ ಕೆಲವು ಬುಡಕಟ್ಟುಗಳಲ್ಲಿ ವಿವಾಹದ ಮೊದಲ ರಾತ್ರಿಯ ನಂತರ ವಧು ಕನ್ಯೆ ಅನ್ನೋದನ್ನು ಸಾಬೀತುಪಡಿಸಲು ರಕ್ತಸ್ರಾವದ ಪುರಾವೆಗಾಗಿ ಒತ್ತಾಯಿಸಲಾಗುತ್ತೆ. ಈ ಒಂದು ಪದ್ಧತಿಯನ್ನು ಕುಕುಡಿ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಮಹಾರಾಷ್ಟ್ರ ಸರ್ಕಾರ ಈ ಪರೀಕ್ಷಾ ಪದ್ಧತಿಯನ್ನು ಲೈಂಗಿಕ ದೌರ್ಜನ್ಯ ಅಂತ ಪರಿಗಣಿಸಿ ಇದನ್ನು ಮಾಡೋದು ಶಿಕ್ಷಾರ್ಹ ಅಪರಾಧ ಅನ್ನೋ ಮಾತನ್ನು ಹೇಳಿತ್ತು. ಇದಾದ ನಂತರ 2022 ಸುಮಾರಿಗೆ ಮತ್ತೊಂದು ವಿಷಯ ಚರ್ಚೆಗೆ ಬರುತ್ತೆ. ಅದು ಏನಂದರೆ 2 ಫಿಂಗರ್ ಟೆಸ್ಟ್. ಈ ಒಂದು 2 ಫಿಂಗರ್ ಟೆಸ್ಟ್ ವರ್ಜಿನಿಟಿಯನ್ನು ಪರೀಕ್ಷೆ ಮಾಡಲು ಬಳಸಿದ ಈ ವಿಧಾನ ಇದು ಕೂಡ ವೈಜ್ಞಾನಿಕ ಮತ್ತು ಲೋಪದೋಷಗಳಿಂದ ಕೂಡಿತ್ತು. ಖುದ್ದು ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಛೀಮಾರಿ ಹಾಕಿತ್ತು. ಹಾಗಾದರೆ ಏನಿದು 2 ಫಿಂಗರ್ ಟೆಸ್ಟ್ ಅಥವಾ 2 ಬೆರಳಿನ ಪರೀಕ್ಷೆ? ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರದ ಪ್ರಕರಣಗಳಲ್ಲಿ ಬಳಸಲಾಗ್ತಾ ಇದ್ದ ಒಂದು ವೈದ್ಯಕೀಯ ಪರೀಕ್ಷೆ ಆಗಿತ್ತಿದು. ಇದರಲ್ಲಿ ವೈದ್ಯರು ತಮ್ಮ 2 ಬೆರಳುಗಳನ್ನು ಬಳಸಿಕೊಂಡು ವಿಕ್ಟಿಮ್ ಅಂದರೆ ಅತ್ಯಾಚಾರ ಸಂತ್ರಸ್ತೆಯ ಯೋನಿಯನ್ನು ಪರೀಕ್ಷಿಸಿ ಆಕೆ ಲೈಂಗಿಕವಾಗಿ ಸಕ್ರಿಯಳಾಗಿದ್ದಳೆ ಅಥವಾ ಆಕೆಯ ಹೈಮನ್ ಅಥವಾ ಕನ್ಯಾಪೊರೆ ಇನ್ನೂ ಇದೆಯೇ ಅಂತ ತಿಳಿಯಲು ಪ್ರಯತ್ನ ಪಡ್ತಾರೆ. ಈ ಪರೀಕ್ಷೆಯನ್ನು ಅವೈಜ್ಞಾನಿಕ ಮಾತ್ರವಲ್ಲ, ಇದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡುವಂಥದ್ದು ಮತ್ತು ಅವರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಎಂದು ಭಾರತ ಸುಪ್ರೀಂ ಕೋರ್ಟ್ ಹೇಳಿದೆ. 2013ರಲ್ಲಿ ಈ ಪರೀಕ್ಷೆಯನ್ನು ಸುಪ್ರೀಂ ಕೋರ್ಟ್ ಖಂಡಿಸಿತ್ತು ಮತ್ತು ನಿಷೇಧಿಸಿತ್ತು. ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಇದನ್ನು ಬಳಸಲಾಗ್ತಾ ಇತ್ತು. 2022ರಲ್ಲಿ ಈ ಪರೀಕ್ಷಾ ವಿಧಾನ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿತ್ತು. 2022 ಅಕ್ಟೋಬರ್ 31ನೇ ತಾರೀಕಿನಂದು ಭಾರತ ಸುಪ್ರೀಂ ಕೋರ್ಟ್ ಸ್ಟೇಟ್ ಆಫ್ ಜಾರ್ಖಂಡ್ ವರ್ಸಸ್ ಶೈಲೇಂದ್ರ ಕುಮಾರ್ ರಾಯ್ ಅನ್ನೋ ಪ್ರಕರಣದಲ್ಲಿ ಈ ಒಂದು 2 ಫಿಂಗರ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪನ್ನು ನೀಡುತ್ತೆ. ಈ ಪ್ರಕರಣದಲ್ಲಿ ಜಸ್ಟಿಸ್ DY ಚಂದ್ರಚೂಡ್ ಮತ್ತು ಜಸ್ಟಿಸ್ ಹಿಮಾ ಕೊಹ್ಲಿ ಅವರನ್ನೊಳಗೊಂಡ ನ್ಯಾಯಪೀಠ ಏನು ಹೇಳಿತು ಅಂತಂದರೆ, ಈ ಒಂದು ಪರೀಕ್ಷೆ ವೈಜ್ಞಾನಿಕವಾಗಿ ತಪ್ಪು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಅಂತ ಹೇಳಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಇದರ ಜೊತೆಗೆ ಇನ್ನೂ ಹಲವು ಪಾಯಿಂಟ್ಸ್ಗಳನ್ನ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹೇಳಿದೆ. ಅದು ಏನಂದರೆ, ಈ ಪರೀಕ್ಷೆಯನ್ನು ನಡೆಸುವ ಯಾವುದೇ ವೈದ್ಯಕೀಯ ವೃತ್ತಿಪರರನ್ನು ತಪ್ಪಿತಸ್ಥರು ಎಂದು ಪರಿಗಣಿಸಲಾಗುವುದನ್ನು ಮಾತನ್ನು ಕೋರ್ಟ್ ಹೇಳಿದೆ. ಇದು ವೈದ್ಯಕೀಯ ಸಮುದಾಯಕ್ಕೆ ಕಟ್ಟುನಿಟ್ಟಿನ ಎಚ್ಚರಿಕೆ ಆಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಪರೀಕ್ಷೆಯನ್ನು ವೈದ್ಯಕೀಯ ಪಠ್ಯಕ್ರಮದಿಂದ ತೆಗೆದುಹಾಕಲು ಮತ್ತು ಈ ಕುರಿತು ವೈದ್ಯಕೀಯ ಸಿಬ್ಬಂದಿಗೆ ತರಬೇತಿ ನೀಡಬೇಕೆಂದು ಅದು ಸೂಚನೆ ನೀಡಿತ್ತು. ಇನ್ನು ಈ ಕನ್ಯತ್ವ ಪರೀಕ್ಷೆಯ ಕುರಿತಾಗಿ ದೆಹಲಿ ಹೈಕೋರ್ಟ್ ಕೂಡ 2023ರಲ್ಲಿ ಒಂದು ತೀರ್ಪು ನೀಡಿದೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಮಹಿಳಾ ಆರೋಪಿಗಳ ಮೇಲೆ ಈ ಪರೀಕ್ಷೆ ನಡೆಸುವುದು ಅಸಂವಿಧಾನಿಕ, ಅಮಾನವೀಯ ಮತ್ತು ಲೈಂಗಿಕತೆಯ ತಾರತಮ್ಯ ಎಂದು ಘೋಷಣೆ ಮಾಡಿತ್ತು. ಇನ್ನು 2012ರ ನಿರ್ಭಯಾ ಪ್ರಕರಣದ ನಂತರ ಜಸ್ಟಿಸ್
ವರ್ಮಾ ಸಮಿತಿ ಕೂಡ ಈ ಪರೀಕ್ಷೆಯನ್ನು ನಿಷೇಧಿಸುವಂತೆ ಶಿಫಾರಸು ಮಾಡಿತ್ತು. 2014ರಲ್ಲಿ ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರಿಗೆ ವೈದ್ಯಕೀಯ ರಕ್ಷಣೆಗಾಗಿ ಮಾರ್ಗಸೂಚಿಗಳನ್ನ ಜಾರಿ ಮಾಡುತ್ತೆ. ಅದರಲ್ಲಿ ಈ 2 ಫಿಂಗರ್ ಟೆಸ್ಟನ್ನು ನಿಷೇಧಿಸಲಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಸುದ್ದಿಯನ್ನು ಅಂದರೆ ವರ್ಜಿನಿಟಿ ಟೆಸ್ಟ್ ಕುರಿತ ಸುದ್ದಿಯನ್ನು ನೀವು ಹಲವಾರು ಜನ ನೋಡಿರಬಹುದು ಅಥವಾ ನೋಡಿದರೂ ಗಮನಿಸದೇ ಇರಬಹುದು. ಗಮನಿಸಿದರೂ ಇದು ಏನು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ನೀವು ಮುಂದೆ ಹೋಗಿರಬಹುದು. ಆದರೆ ವರ್ಜಿನಿಟಿ ಅನ್ನೋ ಪರಿಕಲ್ಪನೆಯನ್ನು, ಇದರ ಹಿಂದಿರುವಂಥ ಮಾನಸಿಕತೆಯನ್ನು, ಮೆಂಟಾಲಿಟಿಯನ್ನು ಅರ್ಥ ಮಾಡಿಕೊಳ್ಳೋದು ಭಾಳಷ್ಟು ಮುಖ್ಯ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಇನ್ನೂ ಒಂದು ಭಾವನೆ ಇದೆ. ಹುಡುಗಿರು ವರ್ಜಿನ್ ಆಗಿರಬೇಕು ಅಂತ ಯೋಚನೆ ಮಾಡುವಂಥ, ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ವರ್ಗ ಇದೆ. ಆದರೆ ಅವರೆಲ್ಲ ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವ ಅವಶ್ಯಕತೆ ಇದೆ. ಯಾಕೆ ಅಂದರೆ ಎಲ್ಲ ಹೆಣ್ಣುಮಕ್ಕಳ ಹೈಮೆನ್ ಅಥವಾ ಕನ್ಯಾಪೊರೆ ಹಾಗೇ ಇರುತ್ತಾ? ಮದುವೆಗೆ ಮುಂಚೆ ಅಕಸ್ಮಾತ್ ಕನ್ಯಾಪೊರೆ ಅಥವಾ ಹೈಮೆನ್ ಇಲ್ಲದೇ ಇದ್ದರೆ ಆಕೆ ಕ್ಯಾರೆಕ್ಟರ್ಲೆಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾ? ಸ್ನೇಹಿತರೆ, ಈ ಕನ್ಯಾಪೊರೆ ಅನ್ನೋದು ಹೆಣ್ಣುಮಕ್ಕಳಿಗೆ ಇರಲೇಬೇಕು ಅನ್ನೋ ನಿಯಮ ಏನೂ ಇಲ್ಲ. ಲೈಂಗಿಕ ಸಂಪರ್ಕ ಹೊಂದದೇ ಕೂಡ ಈ ಕನ್ಯಾಪೊರೆಯನ್ನು ಅಥವಾ ಹೈಮೆನನ್ನು ಭಾಳಷ್ಟು ಹೆಣ್ಮಕ್ಕಳು ಕಳ್ಕೊಂಡಿರ್ತಾರೆ. ಅದು ಹೇಗೆ ಅಂದರೆ ದೈಹಿಕ ಚಟುವಟಿಕೆಗಳ ಮೂಲಕ, ಸೈಕ್ಲಿಂಗ್ ಮೂಲಕ, ಜಿಮ್ನಾಸ್ಟಿಕ್ ಮೂಲಕ, ಕುದುರೆ ಸವಾರಿ, ನೃತ್ಯ, ಇನ್ನಿತರ ದೈಹಿಕ ಚಟುವಟಿಕೆಗಳು ಈ ಕನ್ಯಾಪೊರೆಯನ್ನು ಹರಿಯಲು, ಹಿಗ್ಗಿಸಲು ಕಾರಣ ಆಗಿರ್ತವೆ. ಜೊತೆಗೆ ವ್ಯಾಯಾಮಗಳು, ಜೊತೆಗೆ ಕೆಲವೊಂದು ಸಮಯದಲ್ಲಿ ಮುಟ್ಟಿನ ಸಮಯದಲ್ಲಿ ಬಳಸುವಂಥ ಟ್ಯಾಂಪೂನ್ಗಳು, ಅವುಗಳನ್ನ ಯೋನಿಯೊಳಗೆ ಸೇರಿಸುವಾಗ ಇದು ಹರಿಯಬಹುದು ಅಥವಾ ಹಿಗ್ಗಿರಬಹುದು. ಇನ್ನು ವೈದ್ಯಕೀಯ ತಪಾಸಣೆಗಳ ಸಮಯದಲ್ಲಿ ಪೆಲ್ವಿಕ್ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಕನ್ಯಾಪೊರೆಗೆ ಹಾನಿಯಾಗಿರುತ್ತೆ. ಜೊತೆಗೆ ಆಕ್ಸಿಡೆಂಟಲ್ ಇಂಜುರಿಗಳಿಂದ ಕೂಡ, ಅಂದರೆ ಯೋನಿಯ ಭಾಗಕ್ಕೆ ಡೈರೆಕ್ಟ್ ಆಘಾತ ಆದಾಗ ಕೂಡ ಕನ್ಯಾಪೊರೆಗೆ ಹಾನಿಯಾಗಿರುತ್ತೆ. ಇನ್ನು ಕೆಲವು ಕೇಸ್ಗಳಲ್ಲಿ ನ್ಯಾಚುರಲ್ ವೇರಿಯೇಷನ್ಗಳು ಆಗಿರ್ತವೆ. ಅಂದರೆ ನೈಸರ್ಗಿಕವಾಗಿ ಅದು ಬೇರೆ ಬೇರೆ ಥರ ಇರುತ್ತೆ. ಎಲ್ಲ ಮಹಿಳೆಯರ ಕನ್ಯಾಪೊರೆ ಒಂದೇ ಥರ, ಒಂದೇ ರೀತಿ ಇರೋದಿಲ್ಲ. ಕೆಲವು ಹುಡುಗಿಯರು ಹುಟ್ಟುವಾಗಲೇ ಸಣ್ಣ ಕನ್ಯಾಪೊರೆಯನ್ನು ಹೊಂದಿದ್ರೆ, ಇನ್ನು ಕೆಲವೊಬ್ಬರಿಗೆ ಅದು ಕಂಪ್ಲೀಟ್ ಆಗಿ ಇರೋದಿಲ್ಲ. ಹೀಗೆ ಇವೆಲ್ಲ ಕಾರಣಗಳಿಂದ ಕನ್ಯಾಪೊರೆಯನ್ನು ಹೆಣ್ಮಕ್ಕಳು ಕಳೆದುಕೊಂಡಿರ್ತಾರೆ. ಹೀಗಾಗಿ ಲೈಂಗಿಕ ಸಂಪರ್ಕ ಹೊಂದಿಯೇ ಈ ಕನ್ಯಾಪೊರೆಯನ್ನು ಕಳೆದುಕೊಂಡಿರ್ತಾರೆ ಅನ್ನೋ ಅರ್ಥ ಇದಕ್ಕೆ ಇಲ್ಲ. ಹಾಗೆ ತಿಳಿದುಕೊಳ್ಳೋದು ತಪ್ಪಾಗುತ್ತೆ. ಜೊತೆಗೆ ವರ್ಜಿನಿಟಿ ಅನ್ನೋದನ್ನು ಮಹಿಳೆಯರನ್ನ ಅಳೆಯುವ, ಅವರ ಗೌರವವನ್ನು ಅಳತೆ ಮಾಡುವಂಥ, ಅವರ ಕ್ಯಾರೆಕ್ಟರ್ನ ನಾವು ಅನಲೈಸ್ ಮಾಡುವಂಥ ಮಾನದಂಡ ಖಂಡಿತ ಅಲ್ಲ. ಹೀಗಾಗಿ ಪುರುಷ ಪ್ರಧಾನ ಸಮಾಜ ಈ ಒಂದು ಭ್ರಮೆಯಿಂದ ಹೊರಗಡೆ ಬಂದು ಆರೋಗ್ಯಕರ ಸಮಾಜವನ್ನು ನಿರ್ಮಿಸುವತ್ತ ಹೆಜ್ಜೆ ಹಾಕಬೇಕಾಗಿದೆ. ಜೊತೆಗೆ ಸಾವಿರಾರು ವರ್ಷಗಳಿಂದ ಬಂದಂಥ ಈ ಒಂದು ನಂಬಿಕೆ, ವರ್ಜಿನ್ ಇದ್ದರೆ ಮಾತ್ರ ಪವಿತ್ರ ಅನ್ನೋ ಮೂಢನಂಬಿಕೆಯಿಂದ ಹೊರಬರಬೇಕಾಗಿದೆ. ನ್ಯಾಯಾಲಯಗಳ ತೀರ್ಪು ಈಗ ಆಲ್ರೆಡಿ ಬಂದಿದೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಇದನ್ನು ಜಾರಿಗೊಳಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳಿಗೆ ಸ್ವಾಗತ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.